ಹಾಕಿಲ್ಲ ನಾನು. ಅದು ಭಾಳ ಸ್ಪಷ್ಟ. ಅದು ಯಾವುದಕ್ಕಪ್ಪ ಅಂತಂದ್ರೆ ಅವರೆಲ್ಲ ಬೇರೆ ಸಮಾಜದ ಜನ ಎಲ್ಲನೂ ಲಿಂಗಾಯಿತರು ಎಲ್ಲರೂ ಕೂಡ ನನ್ನ ಕೈಯಾಗ ಎತ್ತರ ಹಿಡ್ಕೊಂಡಾರ ಅನ್ನೋ ಕಾರಣಕ್ಕೆ ನಾನು ಬೆಳೆದಿಲ್ಲಪ್ಪ. ನನ್ನಷ್ಟಕ್ಕೆ ನಾನು ಬೆಳೆದಿಲ್ಲ. ಮತ್ತು ಈ ಬಗ್ಗೆ ಆರೋಗ್ಯ ಬಗ್ಗೆ ಯಾಕೆ ಹಿಂಗೆ ಆಗ್ತಿದೆ? ಆರೋಗ್ಯ ಬಗ್ಗೆ ಅವ್ರಿಗೆ ಏನಾಗ್ಯದ ಕೇಳ್ರಪ್ಪ, ನೀವೇ ಮಾಡೋದು. ನಾ ಏನು ಅದು ಯಾರು ಹೇಳೋರು ಏನು ಮಾಡೋರು ನನಗಂತೂ ಗೊತ್ತಿಲ್ಲ. ನನ್ನ ಆರೋಗ್ಯ ಅಂತೂ ಕೆಟ್ಟಿಲ್ಲ, ಭಾಳ ಸದೃಢವಾಗ್ಯದ. ಆದರೆ ಸ್ವಲ್ಪ ಒಂದು ಉರಿ ಜ್ವರ ಬರೋದಿಲ್ಲ ಯಾರಿಗೆ, ಒಂದು ನಿಮಗೆ ಸಂಡ ಸತ್ತುದಿಲ್ಲ, ಕೆಮ್ಮ ನೆಗಡಿ ಬರೋದಿಲ್ಲ. ಹಂಗೆ ಬಂದಿತ್ತಪ್ಪ ನನಗೂ ಏನೋ ಒಂದು 2 ದಿವಸ ಆರಾಮಾಗ್ಯದ. ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿ ಡೆಲ್ಲಿ ತನಕ ಇವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರೆ ನಾ ಏನು ಕಂಡ. ಹೈಕಮಾಂಡ್ ಅಶ್ಯೂರೆನ್ಸ್ ಏನು? ಹೈಕಮಾಂಡ್ ಆಶೀರ್ವದಿಸಿ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಇದು ಮಾತ್ರ ಜನ ನನಗೆಲ್ಲ ನನ್ನ ಹೆಣಕ್ಕೂ ಓಟ್ ಹಾಕ್ತಾರೆ ಅಂತಂದಿರಿ. ಹೌದ್ರಿ, ಹೇಳ್ಯಾರ ಜನ ನನಗೆ ಏನಂತ ಫೋನ್ ಮಾಡಿ. ಯಾವ ಬೇಕಾದ ಮಗ ಏನಕ್ಕೆ ಮಾಡಲ್ಲ ಸಾಹೇಬ್ರ, ನೀನು ಸತ್ರು ನಿನಗೆ ಹೆಣ ಹಾಕ್ತೇವೆ ನಾವು ಅಂತ ಹೇಳ್ತಾರೆ. ಓಟ್ ಹೆಣ್ಣು ನೀನು ಹೆಣಕ್ಕೆ ಓಟ್ ಹಾಕ್ತೇವೆ ಅಂತ ಹೇಳ್ತಾರೆ. ಅಷ್ಟು ನೋಡಿ ಹಳ್ಳಿ ಭಾಷೆನಾಗ ರೀ. ಅದು ಎಂಥವ್ರು ಸಾಲಿ ಕಲೀಲ, ಅವರು ದೋತ್ರ ಉಟ್ಕೊಂಡವ್ರು, ಕೊಟ್ಟಿಗೆ ಹಾಕ್ಕೊಂಡವ್ರು. ಸಾಹೇಬ್ರ ಅದು ಏನಕ್ಕಾಗತ್ತೆ ಮಗ, ನಾವು ನೀನು ಸತ್ರು ನೀನು ಹೆಣಕ್ಕೆ ಓಟ್ ಹಾಕ್ತೇವೆ ನಾವು ಅಂತ. ಇಷ್ಟು ಯಾರಿಗಾರು ಹೇಳೋಕ್ಕೆ ಸಾಧ್ಯ ಅದನ್ನು. ಅದು ಹೇಳೋರು ನಮ್ಮವರಲ್ಲ, ಬೇರೆ ಸಮಾಜದ ಜನ. ಮತ್ತು ನಮಗೆ ಎಷ್ಟು ಖುಷಿ ಆಗ್ತದೆ ರೀ. ಆಗೋದಿಲ್ಲ ಖುಷಿ. ಈಗ ಸಿ ಎ ಜಾರಿ ಮಾಡಿದ್ದಾರೆ. ಸಿ ಎ ಯಾವುದು? ಅದು ನಾಗರಿಕ ಪೌರತ್ವದ ನೋಡ್ರಿ, ಪೌರತ್ವದ ಕಾಯ್ದೆ ಬಗ್ಗೆ ಚುನಾವಣೆ ಸಂದರ್ಭದಾಗ ನಾನು ಹೇಳೋದಿಲ್ಲ. ಯಾವ ಸಂದರ್ಭದಾಗ ಅದು ಬರ್ತದೋ ಅವಾಗ ಏನು ಹೇಳಬೇಕು. ನಾನು ಇವತ್ತು ಅದ್ರ ಬಗ್ಗೆ ನಾನು ಇವತ್ತು ನಿನ್ನೆ ಜಾರಿ ಅಲ್ಲಪ್ಪ, ಮೊನ್ನೆನೇ ಪೇಪರ್ ಬಂದದ. ಅದು ಹಿಂದೆನೇ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ಯಾರ ನಮ್ಮ ನಾಯಕರು, ಅದ್ರ ಬಗ್ಗೆ ನಮ್ಗೆ ಸ್ವಾಗತ ಅದ ಇಡೀ. ಅದ್ರ ಬಗ್ಗೆ ಒಂದು ಸಲ ಸರ್ಕಾರ ಮಾಡಿದ್ಮೇಲೆ ನಾವು ವಿರೋಧ ಮಾಡ್ಲಿಕ್ಕಾಗ್ತದ, ಮಾಡ್ಯಾರ. ಈಗ ರಾಜ್ಯದಲ್ಲಿ ಪ್ರತಾಪ್ ಸಿಂಗ್ ಮೈಸೂರು ಅವ್ರಿಗೆ ಟಿಕೆಟ್ ಸಿಗಲ್ಲ, ಜೊತೆಗೆ ಶೋಭಾ ಕರಂದ್ಲಾಜೆ ಇವತ್ತೆಲ್ಲವೂ ಅಂತಿಮವಾಗಿ ಅಲ್ಲ, ನನಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೀಗೆ ಕೇಳಿರಿ ನೀವು. ಇಲ್ಲ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ನಾ ಹೆಂಗೆ ಹೇಳಕ್ಕೆ ಸಾಧ್ಯ? ಅಲ್ಲ, ಹಿಂಗೆ ಹೊಸ ಬದಲಾವಣೆ ಯಾಕೆ? ಹೊಸ ಬದಲಾವಣೆ ಏನಿಲ್ಲ. ಕೊಡ್ತಾ ಇದ್ದಾರೆ. ಬಹುಶಃ ನಾನು ತಿಳ್ಕೊಂಡ ಬಗ್ಗೆ ಯಾರ್ಯಾರು ಹಳಬರದರೋ, ಕೆಲವೊಬ್ಬರು ವಯಸ್ಸು ಆದವನ್ನಂಥವ್ರು ಬಿಟ್ಟರೆ ಯಾರನ್ನ ಕೈ ಬಿಡೋದಿಲ್ಲ ಅನ್ನೋದು ನನ್ನ ಮುಂದಂತೂ ನನಗೆ ಸ್ಪಷ್ಟವಾದಂಥ ಚಿತ್ರ ನನ್ನ ಮುಂದದ. ಅವನು ಮೈಸೂರವರಾಗಿರ್ಬೋದು, ಅಕ್ಕ ಇರ್ಬೋದು, ಯಾರೇ ಇರೋದು ಅವರು ಬಿಡ್ತಾರ ಅಂತ ನಮಗೇನು ಸುದ್ದಿ ಇಲ್ಲ. ಅವ್ರಿಗೆ ಬಟ್ಟೆ ಕೊಡ್ತೇವೆ ಅನ್ನೋ ಸುದ್ದಿ ಅದು. ಈ ಈಶ್ವರಪ್ಪ ಮಗುಗೆ ಇಲ್ಲಿ ಹಾವೇರಿ ಕೊಡ್ಬೇಕಂತಿತ್ತು. ಅದೇನಪ್ಪ ನಮಗೆ ಅದೆಲ್ಲ ಗೊತ್ತಿಲ್ಲ, ಅದೇನು ಕೇಳಬೇಡ್ರಿ. ಯಾಕಂದ್ರೆ ನಾವು ಒಬ್ಬ ಈ ಜಿಲ್ಲಾ ಕಾರ್ಯಕರ್ತನ ಅಷ್ಟೇ. ನಾ ಇದು ಬಿಟ್ಟು ಎಲ್ಲರೂ ಹೋಗ್ತೀನ, ಎಲ್ಲರೂ ಹೋಗಿನ, ಅದನ್ನೇನು ಕೇಳಕ್ಕೆ ಹೋಗ್ಬಿಟ್ರೆ ನಂದು ಅಷ್ಟೇ. ನಿಮ್ಮದು ಚುನಾವಣೆ ಸಿದ್ಧತೆ ಯಾವ ರೀತಿ ಪ್ಲ್ಯಾನ್? ನನ್ನ ಚುನಾವಣೆ ಸಿದ್ಧತೆ 12 ಚುನಾವಣೆ ಮಾಡೀನಿ, ಇದೇನು ಹೊಸದಲ್ಲ. 12 ಚುನಾವಣೆ ಯಾವ ಸಿದ್ಧತೆಯೂ ನಾನು ಮಾಡ್ಕೊಂಡಿಲ್ಲ. ನನ್ನ ಚುನಾವಣೆ ಸಿದ್ಧತೆಯೇ ನನ್ನ ಜನ ಮಾಡ್ತಾರೆ. ನನಗೆ ಯಾರು ನನ್ನ ಸಲಹೆ ಬರುವುದಿಲ್ಲ, ನನಗೇನು ಕೇಳಲ್ಲ. ಇಡೀ ರಾಜ್ಯದಾಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಚುನಾವಣೆ 12 ಚುನಾವಣೆ ಮಾಡಿದ್ರು ರಮೇಶ್ ಜಿಲ್ಲೆಗೆ ಒಬ್ಬನೇ. ನಾನು 2000 ನೀವು ದೊಡ್ಡವರಿದ್ರು ಸಣ್ಣವರಿದ್ರು ಇವತ್ತು ಶಾಲೆಯಾಗಿರಬೇಕು. 83ನೇ MLA ಚುನಾವಣೆ ಬಂದಾಗ 26,000 ರೂಪಾಯಿನಾಗ ನಾನು ಚುನಾವಣೆ ಮಾಡಿ. ಒಬ್ಬರು ಗೌಡರು ಸಾವುಕಾರ ₹1 ಕೇಳಲಿಲ್ಲ. ಅವರೇ ಮಾಡ್ತಾರಪ್ಪ. ನಾನೇನು ಸಿದ್ಧತೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ನಾವು ಕಾರ್ಯಕರ್ತರು ಅದರ, ಜನ ಅದರ, ತಾವೇ ಮಾಡ್ತಾರೆ. ಆದರೆ 5 ವರ್ಷ ಅವ್ರ ಕೆಲಸ ನಾನು ಅತ್ಯಂತ ನಿಷ್ಠನಾಗಿ ಅವ್ರ ಕೆಲಸ ಮಾಡಿ ಎಲ್ಲ ಸಮುದಾಯದವರೊಂದಿಗೆ ಒಳ್ಳೆಯ ಸಂಬಂಧ ನಾ ದೇವ್ರು ಮಾಡಿಸ್ಕೊಂತೀವಿ. ಈ ಮೋದಿಜಿಯವರು ರ್ಯಾಲಿ ಕೂಡ ಫಿಕ್ಸ್ ಕೆಲವೊಂದು ಕಡೆ ಮಾಡ್ತಾ ಇದ್ರು. ಆಲ್ರೆಡಿ ಅನೌನ್ಸ್ ಕೂಡ ಆಗ್ತದೆ. ನಮ್ಮಲ್ಲಿ ಬಿಜಾಪುರಕ್ಕೆ ಏನಾದರೂ ಅದನ್ನು ನೋಡೋಣ. ಇದೆಲ್ಲ ಅನೌನ್ಸ್ ಆದಮೇಲೆ ಅದನ್ನು ಸರಿ ಮಾಡ್ಸೋಣ. ಈಗ ಗೋವಿಂದ ಕಾರಜೋಳ ಅವರು ತಮ್ಮ ನಡುವಿನ ಒಂದು ಇದನ್ನು ಗೋವಿಂದ ಕಾರಜೋಳ ಅವ್ರಿಗೆ ನಮ್ಗೆ ಯಾವ ವ್ಯತ್ಯಾಸಗಳು ಇಲ್ಲಪ್ಪ. ನಮ್ಗೆ ವ್ಯತ್ಯಾಸ ಅದಾವತ್ತು ಯಾರು ಹೇಳ್ಯಾರ? ಇವ್ರಿಗೆ ತಪ್ಪಿಸಿ ಅವ್ರಿಗೆ ಕೊಡ್ತಾರೆ ಅನ್ನೋಂಥ ಪಕ್ಷದೊಳಗೆ ನಿಮಗೆ ತಪ್ಪಿಸಿ ಅವ್ರಿಗೆ ಕೊಡೋದು ಹಿಂಗೆ? ನನಗೆ ತಪ್ಪಿಸಿ ಯಾರಿಗೆ ಕೊಡ್ಲಿಕ್ಕಾಗೋದಿಲ್ಲ. ನಾ ಬದುಕಿರುವವರಿಗೆ ನೀವು ಬೇಕಾದ್ರೆ ನೋಡಿ. ಇನ್ನು ಮುಂದೆ 5 ವರ್ಷಕ್ಕೆ 90 ವರ್ಷಕ್ಕಾದರೂ ಟಿಕೆಟ್ ನನಗೆ ಬರೋದು. ನಾ ಏನು ನಿಂದ್ರುದಿಲ್ಲ ಅವಾಗ. ಆ ಮಾತು ಬೇರೆ. ಅವ್ರ ಮಕ್ಕಳಿಗೆ ಕೊಡಿಸ್ತೀನಿ, ಈ ಮಾತು ನಮ್ಮ ದಲಿತರ ಮಕ್ಕಳಿಗೆ ಯಾರಿಗೆ. ಇದು ಲಾಸ್ಟ್ ಎಲೆಕ್ಷನ್ ಓಟಾರ್ ನೀವು ಮಾಡ್ತೀವಿ. ನಂದಂತೂ ಲಾಸ್ಟ್ ಇಲೆಕ್ಷನ್ ಅಂತೂ ಇದು ಸತ್ಯ. ಪಕ್ಷದವ್ರು ನಿಂದ್ರಂದ್ರೆ ಏನು ಮಾಡಲಿ? 95 ವರ್ಷಕ್ಕೆ ನಿಂತಿಲ್ಲ ತುಮಕೂರಾಗ. ನಮ್ಮ ಬಸವಣ್ಣವರು ಒಂದು ಹರವು ಕೊಟ್ಟರೆ ನೀನು ಹೊಲದ ಕೊಡ್ತಾ
ಬಿಡ್ರಿ ಸಾಕಿನಿ ಇದು ತಮ್ಮ ಸಂದೇಶ ಕೊನೆಯದೊಂದು ಕೊಡ್ತೀನಿ ಅಂದರೆ ಯಾವಾಗ ಅದು ಯಾವ್ದು? ಮನೆ ಸಂದೇಶ ನಾನು ಕೊಡ್ತೀನಿ. ಒಬ್ಬ ದಲಿತ ವ್ಯಕ್ತಿ ಸಮಾಜದ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಮುಂದಿನ ಅಂದಿನ ನಮ್ಮ ಸಮಾಜದ ಜನರಿಗೆ ಅದೊಂದು ನಿದರ್ಶನ ಆಗಬೇಕು. ಅದನ್ನು ಪಟ್ಟೆ ಕೊಡ್ತೀನಿ ನಾನು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।